ಜನಸೇವಾ ಕನ್ನಡ ಟಿವಿ ನ್ಯೂಸ್. ನಗರದ ಗಾಂಧಿ ಭವನದಲ್ಲಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ವತಿಯಿಂದ ಮಂಡ್ಯ ಲೋಕಸಭಾ ಚುನಾವಣೆ ದಲಿತರ ರಾಜಕೀಯ ನಿಲ್ಲುವ ಕುರಿತು ದುಂಡು ಮೇಜಿನ ಸಭೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಆರ್ ಕೃಷ್ಣರವರು ವಹಿಸಿದರು. ಅವರು ಓಟ್ ಹಾಕ್ತಕ್ಕಂಥ ಮನುಷ್ಯನ ನಂಬಿಲ್ಲ, ಓಟ್ ಹಾಕ್ತೀವಲ್ಲ ಇವಿಎಂ ಅದು ನಂಬಿಲ್ಲ. ಇವಿಎಂ ಹೋಗೋದವರು ಈ ದೇಶದಲ್ಲಿರ್ತಕ್ಕಂಥ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಉದ್ಧಾರ ಆಗಲ್ಲ. ಯಾಕಂದ್ರೆ ಮುಂದುವರೆದ ರಾಷ್ಟ್ರಗಳೇ ಎಷ್ಟೋ ಕೂಡ ಇವತ್ತು ಇವಿಎಂನ ಬ್ಯಾನ್ ಮಾಡಿ ಎಷ್ಟಿತ್ತು ಬ್ಯಾಲೆಟ್ ಅಂತ, ಆ ಬ್ಯಾಲೆಟ್ಗಳಿಗೆ ಯಾರು ಮಾಡ್ತಾರೆ? ಈಗ ನನ್ನ ಇವಿಎಂ ಅಂತ ಜಸ್ಟ್ ಒಂದು ಫೋನ್ ಅಂತ ಇಟ್ಕೊಳ್ಳೋದು, ನನ್ನ ಫೋನ್ನ ನಾಟ್ ಇನ್ಸ್ಟಾಲ್ ಇಟ್ಕೊಳ್ತೀನಿ, ಸ್ವಿಚ್ ಆಫ್ ಆಗಾಗ ಇಟ್ಕೊಳ್ತೀನಿ, ಅದ್ರ ಡಾಟಾ ಇರ್ತದೆ, ಡಾಟಾ ಆನ್ ಆಗಾಗ ಇಟ್ಕೊಳ್ತೀನಿ, ಆಫ್ ಆಗಾಗ ಇಟ್ಕೊಳ್ತೀನಿ. ಅದು ಯಾಕೆ ಇರ್ತದೆ? ಫೋನಿಗೆ ಮಾಲೀಕ. ರಾಷ್ಟ್ರೀಯ ಚುನಾವಣಾ ಆಯೋಗ ಯಾರ ಅಂಗನೂ ಇಲ್ಲ, ಅದರದಾದ ಒಂದು ಸ್ವತಂತ್ರ ಇದೆ, ಅದಕ್ಕೆ ಸ್ವತಂತ್ರ ಅಧಿಕಾರ ಇದೆ. ಆದರೆ ನಮ್ಮ ನಾಡ್ತಕ್ಕಂಥ ಈ ಗೋಮುಖ ವ್ಯಾಪಾರಿಗಳಿದ್ದಾರೆ, ಅದನ್ನು ತನ್ನ ತೆಕ್ಕೆ ಕೊಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಸರಿ ನಮ್ಮ ರಾಜಕೀಯ ನಿಲುವುಗಳು ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಗಮನ ಇರಬೇಕಿರ್ತಕ್ಕಂಥದ್ದು ಒಂದು ಸರಿ. ನಾವು ಇಡೀ ದೇಶದಲ್ಲಿ ಬಹಳ ದೊಡ್ಡ ರಾಷ್ಟ್ರೀಯ ಪಕ್ಷವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಬೇರೆ ಸ್ಥಳೀಯವಾಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳನ್ನ ವಿಮರ್ಶಿಸಿದಾಗ ಅವರು ಎಲ್ಲರೂ ಒಟ್ಟುಗೂಡಿ ದೇಶದ ಚುನಾವಣೆಯನ್ನು ಹಿಡಿಯಲಿಕ್ಕೆ ಆಗೋದು. ಯಾಕಂದ್ರೆ ಒಂದು ತಗಡಿಗೆ 10 ಕಪ್ಪೆಯನ್ನು ಎತ್ತಾಗಲಿಕ್ಕೆ ಆಗಲ್ಲ. ಆದ್ರಿಂದ ರಾಷ್ಟ್ರೀಯ ಪಕ್ಷವನ್ನು ಬೆಂಬಲಿಸಬೇಕು ಎಂಬತಕ್ಕಂಥದ್ದು ನಮ್ಮ ನಿಲುವು ಕೂಡ ಆಗಿದೆ.